ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಆಧಾರ ಕಲ್ಪನೆಯ ಮುಂದುವರಿದ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇನೆ. ಆಧಾರ ಕಲ್ಪನೆಗೆ ಕೆಲವು ಮೂಲಗಳಿವೆ. ಕೆಲವು ಮೂಲಗಳಿಂದ ಆಧಾರ ಕಲ್ಪನೆ ಸೂಚಿಸಲ್ಪಡುತ್ತೆ ಅಂಥೇಳಿ ಇಲ್ಲಿ ಅನೇಕ ತರ್ಕಶಾಸ್ತ್ರಜ್ಞರು ಹೇಳಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಆಧಾರ ಕಲ್ಪನೆ ಅಥವಾ ಉಪಕಲ್ಪನೆ ಅಥವಾ ಊಹಾ ಪ್ರತಿಜ್ಞೆ ಅಂದ್ರೇನು? ಆಧಾರ ಕಲ್ಪನೆ ಅಂದರೆ ಕೆಲವು ಸಂಕೀರ್ಣ ಸಂದರ್ಭಗಳಲ್ಲಿ ಘಟನೆಗೆ ಕಾರಣ ತಿಳಿಯುವುದಿಲ್ಲ. ಆಗ ನಮ್ಮ ಬುದ್ಧಿ ಉಚಿತವೆನಿಸುವ, ಸರಿ ಎನಿಸುವ ಕಾರಣವೊಂದನ್ನು ಆ ಘಟನೆಗೆ ಕಲ್ಪಿಸುತ್ತದೆ. ಹೀಗೆ ಘಟನೆಯ ಕಾರಣವೊಂದನ್ನು ಊಹಿಸುವ ಅಥವಾ ಕಲ್ಪಿಸುವ ಭೌತಿಕ ಕ್ರಿಯೆಯನ್ನು ನಾವು ಆಧಾರ ಕಲ್ಪನೆ ಅಥವಾ ಉಪಕಲ್ಪನೆ, ಊಹಾ ಪ್ರತಿಜ್ಞೆ ಅಂತೇಳಿ ಕರೀತೇವೆ. ಹಾಗಾಗಿ ಇಲ್ಲಿ ಬೇರೆ ಬೇರೆ ತರ್ಕಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ವ್ಯಾಖ್ಯೆಗಳನ್ನು ನೀವು ಗಮನಿಸ್ತೀರ. ಊಹಾ ಪ್ರತಿಜ್ಞೆ ಅಂದರೆ ಯಾವಾಗ ನಮಗೆ ಘಟನೆಗಳಿಗೆ ಕಾರಣ ತಿಳಿಯೋದಿಲ್ವೋ ಆಗ ತಾತ್ಕಾಲಿಕವಾಗಿ ಒಂದು ಸ್ಪಷ್ಟೀಕರಣ ಕೊಡುವುದು, ತಾತ್ಕಾಲಿಕವಾದ ಒಂದು ವಿವರಣೆಯನ್ನು ಊಹಾ ಪ್ರತಿಜ್ಞೆ ಅಥವಾ ಆಧಾರ ಕಲ್ಪನೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಈ ಆಧಾರ ಕಲ್ಪನೆಗೆ ಕೆಲವು ಮೂಲಗಳಿಂದ ಆಧಾರ ಕಲ್ಪನೆ ರೂಪಿತ ಆಗುವುದನ್ನು, ರಚಿತವಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಈ ಆಧಾರ ಕಲ್ಪನೆಯ ಮೂಲಗಳು ಯಾವ್ಯಾವ ಮೂಲಗಳಿಂದ ಆಧಾರ ಕಲ್ಪನೆ ನಮಗೆ ಲಭಿಸುತ್ತೆ, ಆಧಾರ ಕಲ್ಪನೆಯನ್ನು ಊಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಇಲ್ಲಿ ಸರಳ ಎಣಿಕೆ, ಸಿಂಪಲ್ ಇನ್ಯುಮರೇಷನ್ ಅಂತ ಹೇಳ್ತಾರೆ. ಸರಳ ಎಣಿಕೆಯ ವಿಗಮನ ಅಂತ ಹೇಳ್ತಾರೆ. ಸರಳ ಎಣಿಕೆಯ ವಿಗಮನ ಅಥವಾ ನಾವು ಅದನ್ನು ಯಥಾರ್ಥ ವಿಗಮನದಲ್ಲಿ ಒಂದು ವಿಧಾನ ಅಂತ ಹೇಳ್ತೀವಿ. ಸರಳ ಎಣಿಕೆಯ ವಿಗಮನ. ಈ ಸರಳ ಎಣಿಕೆಯ ವಿಗಮನವನ್ನು ವೈಜ್ಞಾನಿಕ ವಿಗಮನ, ಸರಳ ಎಣಿಕೆಯ ವಿಗಮನ ಮತ್ತು ಸಾದೃಶ್ಯಾನುಮಾನ, ಇವು ಮೂರನ್ನು ಸಹ ನಾವು ಯಥಾರ್ಥ ವಿಗಮನಗಳು ಅಂತೇಳಿ ಹೇಳ್ತೇವೆ. ಆ ಯಥಾರ್ಥ ವಿಗಮನಗಳಲ್ಲಿ ಸರಳ ಎಣಿಕೆಯ ವಿಗಮನ ಅಂತ ಹೇಳ್ತೀವಿ. ಸರಳ ಮೊದಲನೇದಾಗಿ ನಾವು ಈ ಆಧಾರದ ಮೂಲಗಳು, ಆಧಾರ ಕಲ್ಪನೆಯ ಮೂಲಗಳು ಯಾವುದಪ್ಪ ಅಂತ ಹೇಳಿದ್ರೆ ಸರಳ ಎಣಿಕೆ, ಸಿಂಪಲ್ ಇನ್ಯುಮಿರೇಷನ್ ಅಂತ ಹೇಳಿ ಸರಳ ಎಣಿಕೆಯ ವಿಗಮನ. ಮತ್ತೊಂದು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆ. ಇಲ್ಲಿ ಪರಿವರ್ತನೆಯ ಮೂಲಕ ಅಂದರೆ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆ ಸಹ ನಮಗೆ ಉಪಕಲ್ಪನೆಯ ಒಂದು ಮೂಲವಾಗಿದೆ ಅಂತ ಹೇಳಿ ಹೇಳ್ಬೋದು. ಮತ್ತೊಂದು ಮೂರನೇದು ಸಾದೃಶ್ಯಾನುಮಾನ ಸಹ ವೈಜ್ಞಾನಿಕ ವಿಗಮನದ ಅಥವಾ ವಿಗಮನದ ಯಥಾರ್ಥ ಒಂದು ರೂಪ ಅಂತ ಹೇಳ್ತೀವಿ. ಯಥಾರ್ಥ ಸರಿಯಾದ ವಿಗಮನದ ಒಂದು ರೂಪ ಯಾವುದು? ಸಾದೃಶ್ಯಾನುಮಾನ, ಅನಾಲಜಿ ಅಂತ ಹೇಳ್ತೀವಿ. ಇಲ್ಲಿ ಅಬ್ವರ್ಷನ್, ಕನ್ವರ್ಷನ್ ಅಂತ ಹೇಳಿ ಬರುತ್ತೆ. ಅಬ್ವರ್ಷನ್ ಪರಿವರ್ತನೆ ಮತ್ತು ಪ್ರತಿವರ್ತನೆ ಅಂತ ಹೇಳಿ ನೀವು ಪ್ರಥಮ PUCಯಲ್ಲಿ ಗಮನಿಸ್ತೀರಾ. ಹಾಗಾಗಿ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆಯ ಮೂಲಕ ನಾವು ಅದರ ಮೂಲವನ್ನು, ಆಧಾರ ಕಲ್ಪನೆಯ ಮೂಲವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳು. ಹಾಗಾಗಿ ಈ ಮೂರು ವಿಚಾರಗಳ ಬಗ್ಗೆ ಒಂದೊಂದನ್ನೇ ತಿಳಿತಾ ಹೋಗೋಣ. ಈ ದಿನ ಮೊದಲನೇದಾಗಿ ಸರಳ ಎಣಿಕೆ ಅಥವಾ ಸರಳ ಎಣಿಕೆಯ ವಿಗಮನ ಅಂದರೆ ಏನು? ಸಿಂಪಲ್ ಇನ್ಯುಮರೇಷನ್ ಅಂತ ಹೇಳಿ ಹೇಳ್ತಾರೆ. ಸರಳ ಎಣಿಕೆಯ ವಿಗಮನ, ಸರಳ ಎಣಿಕೆ ಅಂಥೇಳಿ ನಾವು ಯಾವುದಕ್ಕೆ ಹೇಳ್ತೀವಿ ಅಂತ ಹೇಳಿದರೆ, ಅನುಭವಕ್ಕೆ ತಿಳಿದ ಎರಡು ಗುಣವಿಶೇಷಗಳಲ್ಲಿ ಎಲ್ಲಿ ಸಹಚರ್ಯವಿರುತ್ತದೆಯೋ ಅಲ್ಲಿ ಎಲ್ಲಿ ಒಟ್ಟಾಗಿರುತ್ತದೆಯೋ ಅಂತಹ ಸಂದರ್ಭಗಳಲ್ಲಿ ಅವುಗಳಲ್ಲಿ ಕಾರ್ಯಕಾರಣ ಸಂಬಂಧ ಇದೆ ಎಂದು ನಾವು ಭಾವಿಸುತ್ತೇವೆ. ಕೊನೆಗೆ ಅದಕ್ಕೆ ಸಂಬಂಧಪಟ್ಟ ಆಧಾರ ಕಲ್ಪನೆಯನ್ನು ರೂಪಿಸಿಕೊಳ್ಳುತ್ತೇವೆ.
ಇಲ್ಲಿ ಸರಳ ಎಣಿಕೆಯ ವಿಗಮನ, ಸಿಂಪಲ್ ಇನ್ಯೂಮಿರೇಷನ್ ಅಥವಾ ಸರಳ ಎಣಿಕೆ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ, ಯಾವುದೇ ಒಂದು ವರ್ಗಕ್ಕೆ, ಒಂದು ತರಗತಿಗೆ, ಒಂದು ಕ್ಷೇತ್ರಕ್ಕೆ, ಒಂದು ವರ್ಗಕ್ಕೆ ಅಥವಾ ತರಗತಿಗೆ ಸೇರಿದ ಕೆಲವು ಸಂಗತಿಗಳ ಅವಲೋಕನದಿಂದ ನಮ್ಮ ಅವಲೋಕನಕ್ಕೆ ಬಾರದಿರುವ, ಒಂದು ವರ್ಗಕ್ಕೆ ಅಥವಾ ತರಗತಿಗೆ ಸೇರಿದ ಕೆಲವು ಸಂಗತಿಗಳ ಅವಲೋಕನದಿಂದ ನಮ್ಮ ಅವಲೋಕನಕ್ಕೆ ಬಾರದಿರುವ ಇತರ ಎಲ್ಲ ಸಂಗತಿಗಳಿಗೂ ಅನ್ವಯಿಸುವಂತೆ ಒಂದು ಸಾಮಾನ್ಯ ತರ್ಕವಾಕ್ಯವನ್ನು ರೂಪಿಸುವ ವಿಧಾನವನ್ನು ನಾವಿಲ್ಲಿ ಸರಳ ಎಣಿಕೆಯ ವಿಧಾನ ಅಂತ ಹೇಳ್ತೀವಿ. ಒಂದು ವರ್ಗಕ್ಕೆ ಅಥವಾ ತರಗತಿಗೆ ಸೇರಿದ ಕೆಲವು ಸಂಗತಿಗಳ ಅವಲೋಕನದಿಂದ ನಮ್ಮ ಅವಲೋಕನಕ್ಕೆ ಬಾರದಿರುವ ಇತರೆ ಎಲ್ಲ ಸಂಗತಿಗಳಿಗೂ ಅನ್ವಯಿಸುವಂತೆ ಸಾಮಾನ್ಯೀಕರಣಗೊಳಿಸುವ ವಿಧಾನವನ್ನು ನಾವು ಇಲ್ಲಿ ಸರಳ ಎಣಿಕೆಯ ವಿಧಾನ ಅಂತ ಹೇಳ್ತೀವಿ. ಉದಾಹರಣೆಗೆ, ನಾವು ನೋಡಿದ 10 ಕಾಗೆಗಳು ಕಪ್ಪಾಗಿವೆ, ಅಥವಾ ನಾವು ನಮ್ಮ ಊರಿನಲ್ಲಿ ನೋಡಿರುವ ಕಾಗೆಗಳು ಕಪ್ಪಾಗಿವೆ, ಅಥವಾ ಮತ್ತೆ 20 ಕಾಗೆಗಳು ಕಪ್ಪಾಗಿವೆ, 30 ಕಾಗೆಗಳು, ನಾವು ನೋಡಿದ 30 ಕಾಗೆಗಳು ಕಪ್ಪಾಗಿವೆ, ಆದ್ದರಿಂದ ಎಲ್ಲ ಕಾಗೆಗಳು ಕಪ್ಪಾಗಿವೆ. ಇಲ್ಲಿ ಪ್ರಾರಂಭದಲ್ಲಿ ನಾವು ಬಿಡಿಯಾದ ಸಂಗತಿಗಳನ್ನ 10 ಕಾಗೆ ನೋಡಿದ್ವಿ ಕಪ್ಪಾಗಿದೆ, 20 ಕಾಗೆ ನೋಡಿದ್ವಿ ಕಪ್ಪಾಗಿದೆ, 30 ಕಾಗೆಗಳನ್ನು ನೋಡಿದ್ವಿ, ಕೊನೆಯಲ್ಲಿ ಏನು ಹೇಳ್ತೀವಿ? ದೇರ್ಫೋರ್ ಎಲ್ಲ ಕಾಗೆಗಳು ಕಪ್ಪಾಗಿವೆ. ಹಾಗಾದರೆ ನಾವು ವಿಶ್ವದಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಕಾಗೆಗಳನ್ನ ನೋಡಕ್ಕೆ ಹೋಗಿದ್ದೀವಾ? ಇಲ್ಲ. ಇದರ ಆಧಾರದಿಂದ, ನಾವು ನೋಡಿದ ಕೆಲವು ಸಂಗತಿಗಳ ಆಧಾರದಿಂದ, ಕೆಲವು ವಿಚಾರಗಳ ಮೂಲಕ ಅಥವಾ ಬಿಡಿ ಪ್ರತ್ಯೇಕ ವಿಚಾರಗಳಿಂದ ನಮ್ಮ ಆಲೋಚನೆ ಪ್ರಾರಂಭ ಆಗುತ್ತೆ. ಹೇಗೆ? ನಮ್ಮ ಅನುಭವ ಕ್ಷೇತ್ರದಲ್ಲಿನ ವಿಶಿಷ್ಟ ಪ್ರತ್ಯೇಕ ಸಂಗತಿಗಳು. ಹಾಗಾಗಿ ಇಲ್ಲಿ ಸರಳ ಎಣಿಕೆಯ ವಿಗಮನ ಅಂದರೆ ನಮ್ಮ ಅನುಭವಕ್ಕೆ ಬಂದಂತಹ ಅಥವಾ ನಮಗೆ ಗೊತ್ತಿರುವ ಕೆಲವು ಸಂಗತಿಗಳ ಅವಲೋಕನದಿಂದ ಒಂದು ವರ್ಗಕ್ಕೆ ಸೇರಿದ ಕೆಲವು ಸಂಗತಿಗಳು, ಒಂದು ವರ್ಗಕ್ಕೆ ಅಥವಾ ಒಂದು ಕ್ಷೇತ್ರಕ್ಕೆ, ಒಂದು ತರಗತಿಗೆ ಸೇರಿದ ಕೆಲವು ಸಂಗತಿಗಳ ಅವಲೋಕನದಿಂದ ನಮ್ಮ ಅವಲೋಕನಕ್ಕೆ ಬಾರದಿರುವ, ನಾವು ನೋಡದೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ನಮ್ಮ ಅವಲೋಕನಕ್ಕೆ ಸಿಕ್ಕೇ ಇಲ್ಲ, ನಮ್ಮ ಅವಲೋಕನಕ್ಕೆ ಬಾರದಿರುವ ಇತರೆ ಎಲ್ಲ ಸಂಗತಿಗಳಿಗೂ ಅನ್ವಯಿಸುವಂತೆ ಒಂದು ಸಾರ್ವತ್ರಿಕ ಸತ್ಯವಾದ ವಾಕ್ಯವನ್ನು ತಲುಪುವುದನ್ನು ನಾವು ಸರಳ ಎಣಿಕೆಯ ವಿಗಮನ ಅಥವಾ ವಿಧಾನ ಅಂತೇಳಿ ಹೇಳ್ತೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಈ ಸಿಂಪಲ್ ಎನ್ಯುಮರೇಷನ್ ಸಹ ಆಧಾರ ಕಲ್ಪನೆಯ ಒಂದು ಮೂಲವಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಸರಳ ಎಣಿಕೆಯ ವಿಗಮನದ ಮೂಲಕ ನಾವೇನು ಮಾಡ್ತೀವಿ? ಕೆಲವೇ ಸಂಗತಿಗಳಿಂದ ಎಲ್ಲ ಸಂಗತಿಗಳಿಗೆ ಹೋಗ್ತೇವೆ. ಕೆಲವು ಸಂಗತಿಗಳ ಅವಲೋಕನದಿಂದ ಇಡೀ ಆ ಕ್ಷೇತ್ರಕ್ಕೆ, ಆ ವರ್ಗಕ್ಕೆ, ಆ ಗುಂಪಿಗೆ ಸೇರಿದ ಎಲ್ಲ ಸಂಗತಿಗಳಿಗೂ ಅನ್ವಯಿಸುವಂತೆ ಒಂದು ಸಾರ್ವತ್ರಿಕವಾದ ಯೂನಿವರ್ಸಲ್ ಪ್ರಪೋಸಿಷನನ್ನು, ಸಾರ್ವತ್ರಿಕ ತರ್ಕವಾಕ್ಯವನ್ನು ನಾವು ತಲುಪುವ ವಿಧಾನವನ್ನು ಸರಳ ಎಣಿಕೆಯ ವಿಗಮನ. ಇಲ್ಲಿ ಆಧಾರ ಕಲ್ಪನೆಯಲ್ಲಿ ಏನು ಮಾಡ್ತೀವಿ? ಆಧಾರ ಕಲ್ಪನೆಯಲ್ಲಿ ಸಹ ನಮಗೆ ಗೊತ್ತಿರುವ ಸಂಗತಿಗಳನ್ನು ನಾವು ಊಹೆ ಮಾಡ್ತಾ ಹೋಗ್ತೀವಿ. ನಮಗೆ ಗೊತ್ತಿರುವ ಸಂಗತಿಗಳನ್ನು, ಉಪಕಲ್ಪನೆ, ಆಧಾರ ಕಲ್ಪನೆ ಅಂದರೆ ಕೇವಲ ಕಲ್ಪನೆ ಅಲ್ಲ, ಕಲ್ಪನೆ ಆಧಾರ ಕಲ್ಪನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವೇನು ಮಾಡ್ತೀವಿ? ನಮ್ಮ ಅನುಭವಕ್ಕೆ ಬಂದಿರತಕ್ಕಂತಹ, ಈಗಾಗಲೇ ನಮಗೆ ತಿಳಿದಿರುವಂತಹ, ನಮ್ಮ ಅರಿವಿಗೆ ಬಂದಿರತಕ್ಕಂತಹ ಆಧಾರಗಳನ್ನು ಇಟ್ಕೊಂಡು ತಿಳಿದೇ ಇದ್ದಾಗ ಆ ಆಧಾರಗಳ ಅನುಭವದ ಸಹಾಯದಿಂದ ಬೇರೆ ಸಂಗತಿಗಳನ್ನು ಊಹೆ ಮಾಡ್ತಾ ಹೋಗ್ತೇವೆ ಅಥವಾ ಕಲ್ಪನೆಯನ್ನು ಮಾಡ್ತಾ ಹೋಗ್ತೇವೆ. ಇದಕ್ಕೆ ಆಧಾರ ಇರುತ್ತೆ, ಹಿನ್ನೆಲೆ ಇರುತ್ತೆ ಎನ್ನುವುದನ್ನು ನಾವು ನೋಡ್ತಾ ಹೋಗ್ತೇವೆ.
ಹಾಗಾಗಿ ವಿದ್ಯಾರ್ಥಿಗಳೇ, ಈ ಸರಳ ಎಣಿಕೆಯ ವಿಗಮನ ಇದೆಯಲ್ಲ, ಇದು ಸಹ ಅತ್ಯಂತ ಮುಖ್ಯವಾದದ್ದು. ಯಾವುದಕ್ಕೆ? ಆಧಾರ ಕಲ್ಪನೆಯ ಮೂಲವಾಗಿ ನಾವು ಇದನ್ನು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಸರಳ ಎಣಿಕೆ ಅಂತಕ್ಕಂಥದ್ದು ನಮ್ಮ ಅನುಭವಕ್ಕೆ ತಿಳಿದ ಎರಡು ಗುಣ ವಿಶೇಷಗಳು ಇಲ್ಲಿ ಅಂದರೆ ಇಲ್ಲಿ ಒಟ್ಟಾಗಿರುತ್ತೆ. ನಮಗೆ ಕೊಟ್ಟಿರ್ತಕ್ಕಂಥ 10 ಕಾಗೆಗಳು ಅಥವಾ ಕೆಲವು ಒಟ್ಟಾಗಿರುತ್ತವೆ. ಅವೆರಡು ಒಟ್ಟಾಗಿರುವುದನ್ನು ನೋಡ್ತೀವಿ. ನಮಗೆ ತಿಳಿದಿರ್ತಕ್ಕಂತಹ ಗುಣ ವಿಶೇಷಗಳು, ಆ ಗುಣಗಳು ಇಲ್ಲಿ ಒಟ್ಟಾಗಿರುತ್ತೆ, ಒಂದಾಗಿರುವುದನ್ನು ನಾವು ನೋಡ್ತೀವಿ. ಅಂತಹ ಸಂದರ್ಭದಲ್ಲಿ ಕಾರ್ಯಕಾರಣ ಸಂಬಂಧ ಇದೆ ಎಂದು ಭಾವಿಸುತ್ತೇವೆ. ಇಲ್ಲಿ ಒಂದೇ ವಸ್ತುವಿನಲ್ಲಿ 2-3 ಹಲವಾರು ಗುಣಗಳು ಒಂದೇ ರೀತಿ ಇರುವುದನ್ನು, ಗುಣ ವಿಶೇಷಗಳು ಒಟ್ಟಾಗಿ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ನಮ್ಮ ಅನುಭವಕ್ಕೆ ತಿಳಿದಂತಹ ಯಾವುದಾದ್ರೂ 2 ಗುಣ ವಿಶೇಷಗಳು ಎಲ್ಲಿ ಒಟ್ಟಾಗಿರುತ್ತವೆಯೋ ಅಂತಹ ಸಂದರ್ಭಗಳಲ್ಲಿ ಅವುಗಳಲ್ಲಿ ಕಾರ್ಯಕಾರಣ ಸಂಬಂಧ ಇದೆ ಅಂತ ನಾವು ಭಾವಿಸ್ತೇವೆ. ಕೊನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಧಾರ ಕಲ್ಪನೆಯನ್ನು ರೂಪಿಸಿಕೊಳ್ಳುತ್ತೇವೆ. ಉದಾಹರಣೆಗೆ, ಕೆಲವು ಕಾಗೆಗಳು ಕಪ್ಪಾಗಿರುವುದನ್ನು ನೋಡಿ ಎಲ್ಲ ಕಾಗೆಗಳು ಕಪ್ಪಾಗಿವೆ ಎಂದು ಹೇಳುತ್ತೇವೆ. ಹೀಗೆ 2 ಘಟನೆಗಳ ನಿರಂತರ ಸಹಚರಿಗಳಾದಾಗ, 2 ಘಟನೆಗಳು, ಯಾವುದೇ 2 ಘಟನೆಗಳು ನಿರಂತರವಾಗಿ ಒಟ್ಟಿಗೆ ಇದ್ದಾಗ ಅವುಗಳ ಮಧ್ಯೆ ಕಾರ್ಯಕಾರಣ ಸಂಬಂಧವಿದೆ ಎಂದು ಭಾವಿಸಿ ಅದನ್ನು ವಿವರಿಸಲು ಆಧಾರ ಕಲ್ಪನೆಯನ್ನು ರೂಪಿಸುತ್ತೇವೆ. ಹಾಗಾಗಿ ಈ ಸರಳ ಎಣಿಕೆಯ ವಿಗಮನವು ಆಧಾರ ಕಲ್ಪನೆಯ ಒಂದು ಮೂಲವಾಗಿದೆ. ಸರಳ ಎಣಿಕೆಯ ವಿಗಮನ ಆಧಾರ ಕಲ್ಪನೆಯ ಒಂದು ಮೂಲವಾಗಿದೆ. ಹೇಗೆ ಅಂದರೆ, ಸರಳ ಎಣಿಕೆಯ ವಿಗಮನ, ಸಿಂಪಲ್ ಎನ್ಯುಮರೇಷನ್ ಏನು ಹೇಳುತ್ತೆ ಅಂದರೆ, ಒಂದು ವರ್ಗಕ್ಕೆ ಅಥವಾ ಒಂದು ತರಗತಿಗೆ ನಮಗೆ ಗೊತ್ತಿರ್ತಕ್ಕಂಥ, ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ತರಗತಿಗೆ ಅಥವಾ ಒಂದು ವರ್ಗಕ್ಕೆ ಸೇರಿದ ಕೆಲವು ಸಂಗತಿಗಳ ಅವಲೋಕನದಿಂದ ನಮ್ಮ ಅವಲೋಕನಕ್ಕೆ ಬಾರದಿರುವ ಇತರ ಎಲ್ಲ ಸಂಗತಿಗಳಿಗೂ ಅನ್ವಯಿಸುವಂತೆ ಒಂದು ಸಾಮಾನ್ಯ ತರ್ಕವಾಕ್ಯವನ್ನು, ಯೂನಿವರ್ಸಲ್ ಪ್ರಪೋಸಿಷನನ್ನು ನಾವು ಆಲೋಚನೆ ಮಾಡ್ತೀವಲ್ಲ, ಸಾರ್ವತ್ರಿಕ ಸತ್ಯವನ್ನು ಹೇಳ್ತೀವಲ್ಲ, ಈ ಸಾರ್ವತ್ರಿಕ ಸತ್ಯವನ್ನು ಯಾವ ಹಿನ್ನೆಲೆಯಲ್ಲಿ ಹೇಳ್ತೇವೆ ಅಂದರೆ, ಅಲ್ಲಿ ಕಾರ್ಯಕಾರಣ ಸಂಬಂಧ ಇದೆ ಎನ್ನುವ ಆಧಾರದ ಮೂಲದಿಂದ ನಾವು ಹೇಳ್ತಾ ಹೋಗ್ತೇವೆ. ಹಾಗಾಗಿ ಈ ಸರಳ ಎಣಿಕೆಯ ವಿಗಮನ ಆಧಾರ ಕಲ್ಪನೆಯ ಒಂದು ಮೂಲವಾಗಿದೆ. ಆಧಾರ ಕಲ್ಪನೆಯ ಮೂಲಕ ನಾವು, ಅಂದರೆ ಈ ಸರಳ ಎಣಿಕೆ ಅತ್ಯಂತ ಮಹತ್ವವಾದದ್ದು. ಯಾವುದಕ್ಕೆ? ಆಧಾರ ಕಲ್ಪನೆಯನ್ನು ರಚಿಸಲಿಕ್ಕೆ ಸರಳ ಎಣಿಕೆಯ ವಿಗಮನ ಆಧಾರ ಕಲ್ಪನೆಯ ಮೂಲವಾಗಿದೆ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇದು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು. ನಿಮ್ಗೆ ಗೊತ್ತೇ ಇದೆ ಪೂರ್ಣ ವ್ಯಾಪಕ ತರ್ಕವಾಕ್ಯ ಅಂದರೆ ಈ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ AEIU ಗಮನಿಸಿದ್ರಿ ನೀವು, ಹೌದಾ? AEIU, ಈ AEIU ತರ್ಕವಾಕ್ಯಗಳಲ್ಲಿ ಎ ಮತ್ತು ಈ ವಾಕ್ಯಗಳನ್ನು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಅಂತ ಹೇಳ್ತೀವಿ. ಪೂರ್ಣ ವ್ಯಾಪಕ ಯೂನಿವರ್ಸಲ್ ಪ್ರಪೋಸಿಷನ್ಸ್ ಅಂತ ಹೇಳ್ತೀವಿ. ಯಾವುದು? ಎ ಮತ್ತು ಈ ತರ್ಕವಾಕ್ಯವನ್ನು. ಎ ತರ್ಕವಾಕ್ಯ ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ, ಈ ತರ್ಕವಾಕ್ಯ ಅಂದರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಇಲ್ಲಿ AEIU ವಾಕ್ಯದಲ್ಲಿ ಎ ತರ್ಕವಾಕ್ಯವನ್ನು ನಾವು ಗಮನಿಸಿದರೆ SAT ಅಂತ ಹೇಳಿದರೆ, ಇಲ್ಲಿ S ವ್ಯಾಪ್ತ, P ಅವ್ಯಾಪ್ತ. S ವ್ಯಾಪ್ತವಾಗಿರುತ್ತೆ, P ಅವ್ಯಾಪ್ತವಾಗಿರುತ್ತೆ. ಹಾಗಾಗಿ ನಾವು ಪೂರ್ಣ ವ್ಯಾಪಕ ತಾರ್ಕಿಕ
ಪರಿವರ್ತನೆಯ ಮೂಲಕ ಸಹ ನಾವು ಈ ಆಧಾರ ಕಲ್ಪನೆಯ ಮೂಲವನ್ನು ಕಂಡುಕೊಳ್ತೇವೆ. ಆಧಾರ ಕಲ್ಪನೆಯ ಮೂಲದಲ್ಲಿ ಈ ಪೂರ್ಣವ್ಯಾಪಕ ತರ್ಕವಾಕ್ಯ, ಪೂರ್ಣವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆ ಮೂಲಕ ನಾವು ಇದನ್ನು ಹುಡುಕಲಿಕ್ಕೆ ಸಾಧ್ಯ ಇದೆ, ಕಂಡುಕೊಳ್ಳಲಿಕ್ಕೆ ಅಥವಾ ತಿಳಿಲಿಕ್ಕೆ, ಊಹೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಪರಿವರ್ತನೆ ಅಂದರೆ ಏನು? ಯಾವುದು ಪರಿವರ್ತನೆ ಅಂತ ಹೇಳ್ತೀರಾ? ಯಾವುದಾದರೆ ಪರಿವರ್ತನೆ ಪ್ರತ್ಯಕ್ಷಾನುಮಾನದ ಒಂದು ರೂಪ. ಪ್ರತ್ಯಕ್ಷಾನುಮಾನ ಅಂದರೆ ಇಲ್ಲಿ ಎರಡು ವಿಚಾರಗಳು ಮಾತ್ರ ಇರುತ್ತೆ. ಒಂದು ಆಧಾರ ವಾಕ್ಯ, ಮತ್ತೊಂದು ನಿರ್ಣಯ ವಾಕ್ಯ. ಆಧಾರ ವಾಕ್ಯದಿಂದ ನೇರವಾಗಿ ನಿರ್ಣಯ ವಾಕ್ಯವನ್ನು ಊಹಿಸುವುದನ್ನು ನಾವು ಪ್ರತ್ಯಕ್ಷಾನುಮಾನ ಅಂತೀವಿ. ವಿದ್ಯಾರ್ಥಿಗಳೇ, ಪ್ರತ್ಯಕ್ಷಾನುಮಾನ ಅಂದರೆ ನೇರವಾಗಿ ಯಾವುದೇ ಮಧ್ಯಮಾವರ್ತಿಯ ಸಹಾಯವಿಲ್ಲದೆ, ಯಾವುದೇ ಮೀಡಿಯೇಟರ್ ಅವಶ್ಯಕತೆ ಇಲ್ಲ, ಮಧ್ಯಮಾನುವರ್ತಿಯ ಅವಶ್ಯಕತೆ ಇಲ್ಲ, ಯಾವುದೇ ಮಧ್ಯಮಾನುವರ್ತಿಯ ಸಹಾಯವಿಲ್ಲದೆ ನೇರವಾಗಿ ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಬರುವುದನ್ನು ಪ್ರತ್ಯಕ್ಷಾನುಮಾನ, ನೇರವಾಗಿ ಅಥವಾ ತಕ್ಷಣ ಅಂತ ಹೇಳ್ತೀವಿ. ಇಮಿಡಿಯೇಟ್ ಇನ್ಫರೆನ್ಸ್ ಅಂತ ಹೇಳ್ತಾರೆ. ಇಮಿಡಿಯೇಟ್ ಇನ್ಫರೆನ್ಸ್ ಅಂದರೆ ತಕ್ಷಣ ಒಂದು ಆಲೋಚನೆಯಿಂದ, ಒಂದು ವಿಚಾರದಿಂದ ತಕ್ಷಣ ನಾವು ಮತ್ತೊಂದು ಆಲೋಚನೆಗೆ ಸಾಗುವ ಬೌದ್ಧಿಕ ಕ್ರಿಯೆಯನ್ನು ನಾವು ಪ್ರತ್ಯಕ್ಷಾನುಮಾನ. ಈ ಪ್ರತ್ಯಕ್ಷಾನುಮಾನದಲ್ಲಿ ನಿಮಗೆ ಪರಿವರ್ತನೆ ಮತ್ತು ಪ್ರತಿವರ್ತನೆ ಅಂತ ಎರಡು ವಿಧಗಳಿವೆ. ಪರಿವರ್ತನೆ ಮತ್ತು ಪ್ರತಿವರ್ತನೆ. ಹಾಗಾದ್ರೆ ಪರಿವರ್ತನೆ ಅಂದರೆ ಏನು? ಇಲ್ಲಿ ಪರಿವರ್ತನೆ ಅಂದರೆ ಜನರಲ್ ಆಗಿ ನೀವು ಹೇಳೋದಾದರೆ ಬದಲಾವಣೆ ಅಂತೇಳಿ ಅದಲ್ಲ. ನೀವು ತಾರ್ಕಿಕವಾಗಿ ಪ್ರಥಮ PUCಯಲ್ಲಿ ತರ್ಕವಾಕ್ಯಗಳ ರಚನೆಗಳನ್ನು ನೋಡಬೇಕಾದ್ರೆ ಪರಿವರ್ತನೆ ಪ್ರತ್ಯಕ್ಷಾನುಮಾನದ ಒಂದು ರೂಪ. ಇಲ್ಲಿ ಎರಡು ವಾಕ್ಯಗಳಿರುತ್ತೆ, ಒಂದು ಆಧಾರ ವಾಕ್ಯ, ಮತ್ತೊಂದು ನಿರ್ಣಯ ವಾಕ್ಯ. ಉದಾಹರಣೆಗೆ, ದೂರದ ಬೆಟ್ಟದಲ್ಲಿ ಹೊಗೆ ಇದೆ, ಆದ್ದರಿಂದ ಅಲ್ಲಿ ಬೆಂಕಿ ಇರಲೇಬೇಕು. ದೂರದ ಬೆಟ್ಟದಲ್ಲಿ ಹೊಗೆ ಇದೆ, ಆದ್ದರಿಂದ ಅಲ್ಲಿ ಬೆಂಕಿ ಇರಲೇಬೇಕು ಎನ್ನುವುದು ಪ್ರತ್ಯಕ್ಷಾನುಮಾನ. ತಕ್ಷಣ ಯಾವುದೇ ಅಡೆತಡೆ ಇಲ್ಲದೆ ಇಮಿಡಿಯೇಟ್ ಆಗಿ ಹೇಳ್ತೇವೆ, ಇಮಿಡಿಯೇಟ್ ಇನ್ಫರೆನ್ಸ್. ಆದರೆ ಪರಿವರ್ತನೆ ಅಂದರೆ ಏನು? ಪರಿವರ್ತನೆಯಲ್ಲಿ ಸಹ ನಾವು ಎರಡೇ ವಾಕ್ಯಗಳು, ಯಾವುದಾದರೂ ಎರಡು ಆಧಾರ ವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಗಳು, ಆಧಾರ ವಾಕ್ಯದಲ್ಲಿರುವ ಉದ್ದೇಶ ಪದ ವಿಧೇಯ ಪದಗಳು ನಿರ್ಣಯ ವಾಕ್ಯದಲ್ಲಿ ಸ್ಥಾನ ಪಲ್ಲಟವಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಸ್ಥಾನ ಪಲ್ಲಟ, ಅದರ ಬದಲಾವಣೆ. ಪರಿವರ್ತನೆಯಲ್ಲಿ ಎಸ್ ಪಿ ಇದ್ದದ್ದು PS ಆಗುತ್ತೆ. ಪರಿವರ್ತನೆ ಅಂದರೆ ಆಧಾರ ವಾಕ್ಯದಲ್ಲಿ ಉದ್ದೇಶ ಪದ ಇದ್ದದ್ದು ನಿರ್ಣಯ ವಾಕ್ಯದಲ್ಲಿ ವಿಧೇಯ ಪದವಾಗುತ್ತದೆ. ಆಧಾರ ವಾಕ್ಯದಲ್ಲಿ ವಿಧೇಯ ಪದ ಇದ್ದದ್ದು ನಿರ್ಣಯ ವಾಕ್ಯದಲ್ಲಿ ಉದ್ದೇಶ ಪದವಾಗುತ್ತೆ. ಸಬ್ಜೆಕ್ಟ್ ಪ್ರೆಡಿಕೇಟ್ ನಾವು ತಗೊಂಡ್ರೆ ಉದ್ದೇಶ ಪದ ವಿಧೇಯ ಪದಗಳಲ್ಲಿ ಅದನ್ನು ಬದಲಾಗುತ್ತೆ. ಯಾವುದರಲ್ಲಿ ಅದನ್ನು ಬದಲಾಗುತ್ತೆ? ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯದಲ್ಲಿ ಬದಲಾವಣೆ ಆಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆಧಾರ ವಾಕ್ಯದಲ್ಲಿರುವ ಉದ್ದೇಶ ಪದ ನಿರ್ಣಯ ವಾಕ್ಯದಲ್ಲಿ ವಿಧೇಯ ಪದವಾಗುತ್ತೆ. ಅಂದರೆ ಎಸ್ ಇದ್ದದ್ದು P ಆಗುತ್ತೆ. ಅಥವಾ ಆಧಾರ ವಾಕ್ಯದಲ್ಲಿರುವ ವಿಧೇಯ ಪದ ನಿರ್ಣಯ ವಾಕ್ಯದಲ್ಲಿ ಉದ್ದೇಶ ಪದವಾಗಿ ಸ್ಥಾನ ಪಲ್ಲಟವಾಗುತ್ತದೆ, ಅದರಲ್ಲಿ ಬದಲಾಗುತ್ತೆ. SP ಇದ್ದದ್ದು PS ಆಗಿ ಪರಿವರ್ತನೆ ಆಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ಪರಿವರ್ತನೆಯ ನಿಯಮಗಳೇನು ಹೇಳುತ್ತೆ ಅಂದರೆ, ಆಧಾರ ವಾಕ್ಯದ ಗುಣವೇ ನಿರ್ಣಯ ವಾಕ್ಯದ ಗುಣವಾಗಿರಬೇಕು. ಇದು ಮೊದಲನೇ ನಿಯಮ. ಆಧಾರ ವಾಕ್ಯ ಭಾವಾತ್ಮಕವಾಗಿದ್ದರೆ ನಿರ್ಣಯ ವಾಕ್ಯವು ಭಾವಾತ್ಮಕವಾಗಿರಬೇಕು. ಎರಡನೇ ನಿಯಮ ಏನಿರುತ್ತೆ ನಿಮ್ಗೆ? ಎರಡನೇ ನಿಯಮ ಇಲ್ಲಿ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆ. ಅಂದರೆ ಯಾವುದಾದರೂ ಪದ ಆಧಾರ ವಾಕ್ಯಗಳಲ್ಲಿ ಅವ್ಯಾಪ್ತವಾಗಿದ್ದರೆ ನಿರ್ಣಯ ವಾಕ್ಯದಲ್ಲಿ ಅದನ್ನು ವ್ಯಾಪ್ತಗೊಳಿಸಬಾರದು ಅನ್ನೋದು ಈ ತಾರ್ಕಿಕ ವಾಕ್ಯಗಳ ನಿಯಮ. ಇದನ್ನು ಯಾವುದಾದರೂ ಪದ ಆಧಾರ ವಾಕ್ಯದಲ್ಲಿ ಅವ್ಯಾಪ್ತವಾಗಿದ್ದರೆ, ಅನ್ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬಾರದು, ವ್ಯಾಪ್ತಗೊಳಿಸಬಾರದು. ಹಾಗಾದರೆ
ವ್ಯಾಪ್ತ ಅಂದ್ರೇನು, ಅವ್ಯಾಪ್ತ ಅಂದ್ರೇನು? ಯಾವ ತರ್ಕವಾಕ್ಯಗಳಲ್ಲಿ ಒಂದು ಪದ ಯಾವುದಾದರೂ ಒಂದು ವರ್ಗವನ್ನು, ಒಂದು ಕ್ಷೇತ್ರವನ್ನು ಪೂರ್ಣವಾಗಿ ಆವರಿಸಿದ್ದರೆ ಅದು ವ್ಯಾಪ್ತವಾಗಿದೆ. ಹಾಗಾದರೆ ಅವ್ಯಾಪ್ತ ಅಂದ್ರೇನು? ಯಾವ ಪದ ಒಂದು ತರ್ಕವಾಕ್ಯಗಳಲ್ಲಿ ಭಾಗಶಃ ಕೆಲವೇ ಅಂಶಗಳಿಗೆ ಅದು ಅನ್ವಯವಾಗಿದ್ದರೆ ಅದನ್ನು ಅವ್ಯಾಪ್ತ ಅಂತ ಹೇಳ್ತಾರೆ. ಇಲ್ಲಿ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆಯಲ್ಲಿ ಏನಾಗುತ್ತೆ, ಪರಿವರ್ತನೆಯ ಎರಡನೆಯ ನಿಯಮ ಯಾವುದಾದರೂ ಪದ ಆಧಾರ ವಾಕ್ಯದಲ್ಲಿ ಅವ್ಯಾಪ್ತವಾಗಿದ್ದರೆ ನಿರ್ಣಯ ವಾಕ್ಯಗಳಲ್ಲಿ ಅದನ್ನು ವ್ಯಾಪ್ತಗೊಳಿಸಬಾರದು. ಇಲ್ಲಿ ಉದಾಹರಣೆ ಹೇಳಿದ್ದೀನಿ, SAP ತರ್ಕವಾಕ್ಯ ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ. ಈ ಪೂರ್ಣ ವ್ಯಾಪಕ ಭಾವಾತ್ಮಕದಲ್ಲಿ ಏನಾಗಿದೆ, SAP ಇದ್ದದ್ದನ್ನು ನಾವಿಲ್ಲಿ ಮತ್ತೆ SEP ಮಾಡಿಕೊಂಡ್ರೆ ಏನಾಗುತ್ತೆ, ಇಲ್ಲಿ ಅವ್ಯಾಪ್ತ ಆಗುವುದನ್ನು ನಾವು ಗೊತ್ತಾಗುತ್ತೇವೆ. ಇಲ್ಲಿ ಇದನ್ನು ವ್ಯಾಪ್ತ ಆಗುತ್ತೆ, ಅದನ್ನು ಬದಲು ಮಾಡ್ತೇವಲ್ಲ ನಾವು, ಅದನ್ನು ಬದಲು ಮಾಡಿದಾಗ ಏನಾಗುತ್ತೆ, ನಿಮಿಷ ವಿದ್ಯಾರ್ಥಿಗಳೇ, SP ಇದ್ದದ್ದು PES ಆದಾಗ ಏನಾಗುತ್ತೆ, ಇಲ್ಲಿ ಇದು ಅವ್ಯಾಪ್ತ ಆಗುತ್ತೆ, ಇದು ವ್ಯಾಪ್ತ. ಹಾಗಾಗಿ ನಾವು ಈ ತಾರ್ಕಿಕ ವಾಕ್ಯಗಳಲ್ಲಿ ಇದನ್ನು, ಅಂದರೆ ಈ ತರ್ಕವಾಕ್ಯಗಳಲ್ಲಿ ಯಾವುದಾದರೂ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆ ಏನಾಗುತ್ತೆ, ತಪ್ಪಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇದರ ಮೂಲದಿಂದ ಹೇಗೆ ನಮಗೆ ಆಧಾರ ಕಲ್ಪನೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನೋಡೋಣ. ಇದರ ನಿಯಮ ಏನು ಹೇಳುತ್ತೆ, ಪ್ರತಿವರ್ತನೆಯ ನಿಯಮ ಆಧಾರ ವಾಕ್ಯಗಳಲ್ಲಿರುವ ಪದವನ್ನು ನಿರ್ಣಯ ವಾಕ್ಯದಲ್ಲಿ ವ್ಯಾಪ್ತಗೊಳಿಸಿದರೆ ಅದು ಅವ್ಯಾಪ್ತ. ಇಲ್ಲಿ ವ್ಯಾಪ್ತ ದೋಷಕ್ಕೆ ಉಂಟಾಗುತ್ತೆ, ಆ ದೋಷ ಉಂಟಾಗುತ್ತೆ, ತಪ್ಪಾಗುತ್ತೆ. ಆ ದೋಷವನ್ನು ನಾವು ಹೊಂದಿರಬಾರ್ದು ತರ್ಕವಾಕ್ಯಗಳು ಅಂತ ಹೇಳ್ತೀವಿ. ಹಾಗಾಗಿ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆ, ಕನ್ವರ್ಷನ್ ಆಫ್ ಜನರಲ್ ಪ್ರಪೋಸಿಷನ್, ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು, ಕನ್ವರ್ಷನ್ ಆಫ್ ಇಲ್ಲಿ ಜನರಲ್ ಪ್ರಪೋಸಿಷನ್ ಎಂಬುದನ್ನು ನೋಡ್ತಾ ಹೋಗ್ತೇವೆ. ನಮಗೆ ಕೆಲವು ಸಾಮಾನ್ಯ ತರ್ಕವಾಕ್ಯಗಳನ್ನು ನೀಡಿದೆ. ಸಾಮಾನ್ಯ ತರ್ಕವಾಕ್ಯಗಳನ್ನು ಉದಾಹರಣೆಗೆ, ಎಲ್ಲ ಮಾನವರು ಮರ್ತ್ಯರು. ಈ ಎಲ್ಲ ಮಾನವರು ಮರ್ತ್ಯರು ಅಥವಾ ಎಲ್ಲ ಕಾಗೆಗಳು ಕಪ್ಪಾಗಿವೆ. ಈ ತರ್ಕವಾಕ್ಯಗಳನ್ನು ಸಹಜವಾಗಿ ಪರಿವರ್ತಿಸಲು ಸಾಧ್ಯವೇ ಎಂಬುದನ್ನು ನಾವು ಪರೀಕ್ಷಿಸುವ, ಅಂದರೆ ಇದರಲ್ಲಿ ಪರಿವರ್ತನೆಯ ನಿಯಮದ ಪ್ರಕಾರ ಇವನ್ನು ಪರಿವರ್ತಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು ತಾತ್ಕಾಲಿಕ ಪರಿವರ್ತನೆ ಅಂತ ಹೇಳ್ತೀವಿ. ನೇರವಾಗಿ ಪರಿವರ್ತನೆ ಮಾಡಲ್ಲ. ಯಾವುದನ್ನು ನೇರವಾಗಿ ಪರಿವರ್ತನೆ ಮಾಡ್ತೀವೋ ಅದನ್ನು ಸರಳ ಪರಿವರ್ತನೆ ಅಂತ ಹೇಳ್ತೇವೆ. ಆದರೆ ಇಲ್ಲಿ ನಾವು ಈ ವಾಕ್ಯವನ್ನು ಒಂದು ತಾತ್ಕಾಲಿಕ ಪರಿವರ್ತನೆ ಅಂತ ಹೇಳ್ತಾ, ಹಾಗಾಗಿ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಈ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳನ್ನು ಪರಿವರ್ತನೆ ಮಾಡಲು ಸಾಧ್ಯವೇ ಅಂದರೆ, ಎಲ್ಲ ಮಾನವರು ಮರ್ತ್ಯರು ಎಂಬ ತರ್ಕವಾಕ್ಯವನ್ನು, ಎಲ್ಲ ಮಾನವರು ಮರ್ತ್ಯರು ಎಂಬ ತರ್ಕವಾಕ್ಯವನ್ನು ಪರಿವರ್ತಿಸಿದಾಗ ಎಲ್ಲ ಮರ್ತ್ಯರು ಮಾನವರು ಎಂದಾಗುತ್ತದೆ. ಆದರೆ ಹೀಗೆ ಪರಿವರ್ತಿಸಿದ ತರ್ಕವಾಕ್ಯಗಳು ತಪ್ಪಾಗುತ್ತವೆ. ಈ ತರ್ಕದೋಷ, ಎಲ್ಲ ಮಾನವರು ಮರ್ತ್ಯರು ಎನ್ನುವ ತರ್ಕವಾಕ್ಯವನ್ನು ಪರಿವರ್ತಿಸಿದಾಗ ಎಲ್ಲ ಮರ್ತ್ಯರು ಮಾನವರು ಅಂತ ಹೇಳಿದಂಗಾಗುತ್ತೆ. ಹಾಗಾಗಿ ಹೀಗೆ ಪರಿವರ್ತಿಸಿದಾಗ ತರ್ಕವಾಕ್ಯವು ತಪ್ಪಾಗುತ್ತದೆ. ಈ ತರ್ಕದೋಷವನ್ನು ಸ್ಪಷ್ಟೀಕರಿಸಲು ಒಂದು ಆಧಾರ ಕಲ್ಪನೆಯನ್ನು ರೂಪಿಸಲಾಗುತ್ತದೆ. ಈ ತರ್ಕವಾಕ್ಯ ಯಾಕೆ ತಪ್ಪಾಗಿದೆ ಅಂತ ನಾವು ರೂಪಿಸಿ ಒಂದು ಆಧಾರ ಕಲ್ಪನೆಯನ್ನು ರೂಪಿಸ್ತೇವೆ. ನಂತರದಲ್ಲಿ ತನಿಖೆಯು ನಮಗೆ ಈ ವಿಷಯವನ್ನು ತಿಳಿಸುತ್ತದೆ. ಏನಪ್ಪ ಆ ವಿಷಯ ಅಂದರೆ, ನಾವು ಸರಿಯಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಿದಾಗ ಎಲ್ಲ ಜೀವಿತ ಜೀವಿಗಳು ಸಾಯುತ್ತವೆ. ಅಂದರೆ ಜೀವವಿರುವ ಎಲ್ಲ ಜೀವಿತ ಜೀವಿಗಳು ಸಾಯುತ್ತವೆ. ಈ ಸತ್ಯವನ್ನು ಆಧರಿಸಿ ತರ್ಕವಾಕ್ಯಗಳನ್ನು ನಾವು ಸಹಜವಾಗಿ ಪರಿವರ್ತಿಸಿ ಹೀಗೆ
ಹೇಳಲಾಗುತ್ತದೆ. ಸಾವನ್ನು ಹೊಂದುವ ಎಲ್ಲ ಜೀವಿಗಳು ಸಜೀವಿಗಳು. ಯಾರು ಮರ್ತ್ಯ ಅಂದರೆ ಇಲ್ಲಿ ಸಾಯುವ ಗುಣ ಉಳ್ಳವರು. ಸಾವನ್ನು ಹೊಂದುವ, ಸಾಯುವ ಗುಣವನ್ನು ಹೊಂದಿರುವ ಎಲ್ಲ ಜೀವಿಗಳು ಸಜೀವಿಗಳು. ಅಂದರೆ ಜೀವಿಗಳೆಲ್ಲವೂ, ಜೀವ ಇರುವ ಸಜೀವಿಗಳು ಸಾಯುವುದನ್ನು ನಾವು ನೋಡಿದ್ದೇವೆ. ಹೀಗೆ ಈ ಪೂರ್ಣವ್ಯಾಪಕ ತತ್ವವಾಕ್ಯಗಳ ಪರಿವರ್ತನೆ ಸಹ ನಮಗೆ ಆಧಾರ ಕಲ್ಪನೆಯ ಮೂಲವಾಗಿದೆ ಎಂದು ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳು ಮೂರನೇದು ಸಾದೃಶ್ಯಾನುಮಾನ. ಸಾದೃಶ್ಯಾನುಮಾನ ಅನಾಲಜಿ ಅಂತ ಹೇಳ್ತಾರೆ. ಸಾದೃಶ್ಯಾನುಮಾನ ಎಂದರೇನು? ಇದು ನಿಮಗೆ 1 ಅಂಕದ ಪ್ರಶ್ನೆ ಸಹ ಇದೆ. ಸಾದೃಶ್ಯಾನುಮಾನ ಎಂದರೇನು? ಸಾದೃಶ್ಯ, ಸಾದೃಶ್ಯ, ಸಾದೃಶ್ಯ ಅಂದರೆ ಹೋಲಿಕೆ, ಅನುರೂಪತೆ ಅಂತೇಳಿ. ಸಾದೃಶ್ಯಾನುಮಾನ, ಸಾದೃಶ್ಯಾನುಮಾನ ಸಹ ಯಥಾರ್ಥ ವಿಗಮನಗಳ ಒಂದು ರೂಪ ಅಂತ ಹೇಳ್ಬೋದು. ಸಾದೃಶ್ಯಾನುಮಾನ ಯಥಾರ್ಥ ವಿಗಮನಗಳ ಒಂದು ರೂಪ. ಸಾದೃಶ್ಯಾನುಮಾನ ಎಂದರೆ ಅಂದರೆ ಇಲ್ಲಿ ಸಾದೃಶ್ಯ ಪದದ ಹೋಲಿಕೆಯನ್ನು ನೀವು ಹೇಳೋದಾದರೆ, ಸಾದೃಶ್ಯ ಎಂದರೆ ಹೋಲಿಕೆ, ಅನುರೂಪತೆ. ಸಾದೃಶ್ಯಾನುಮಾನ ಅಂದರೆ ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆಯನ್ನು ಸಾದೃಶ್ಯಾನುಮಾನ ಅಂತ ಹೇಳ್ತೀವಿ. ಸಾದೃಶ್ಯಾನುಮಾನ ಅಂದರೆ ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆ. ಅನುಮಾನ ಅಂದರೆ ಏನು? ತಿಳಿದಿರುವ ಸತ್ಯಾಂಶಗಳ ಸಹಾಯದಿಂದ ತಿಳಿಯದಿರುವ ಸತ್ಯಾಂಶಗಳ ಕಡೆಗೆ ಸಾಗುವ ಒಂದು ಮಾನಸಿಕ ಕ್ರಿಯೆ, ನೋನ್ ಟು ಅನ್ನೋನ್ ಅಂತ. ಹಾಗಾಗಿ ಹೋಲಿಕೆಯ ಆಧಾರದ ಮೇಲೆ ಸಾದೃಶ್ಯ ಅಂದರೆ ಹೋಲಿಕೆ ಅಥವಾ ಅನುರೂಪತೆ. ಸಾಮ್ಯ, ಸಾಮ್ಯ ಅಂತ ಸಹ, ಸಾಮ್ಯ ಹೋಲುವುದು, ಸಾಮ್ಯ ಹೋಲಿಕೆ, ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆಯನ್ನು ನಾವು ಸಾದೃಶ್ಯಾನುಮಾನ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಉದಾಹರಣೆ ಹೇಳುವುದಾದರೆ ಇಲ್ಲಿ ಜೆ.ಎಸ್. ಮಿಲ್ಲರ್ ಅವರು ಒಂದು ವ್ಯಾಖ್ಯಾನ ಕೊಡ್ತಾರೆ, ನಿರೂಪಣೆಯನ್ನು ಹೇಳ್ತಾ ಇದ್ದಾರೆ. ಸಾದೃಶ್ಯಾನುಮಾನ ಅಂದರೆ ಯಾವುದಾದರೂ 2 ವಸ್ತುಗಳು ಅಥವಾ ಇಬ್ಬರು ವ್ಯಕ್ತಿಗಳು ಪರಸ್ಪರ ಒಬ್ಬರನ್ನೊಬ್ಬರು ಅಥವಾ ಒಂದನ್ನೊಂದು, ಯಾರಾದರೂ ಇಬ್ಬರು, ಯಾವುದಾದರೂ 2 ವಸ್ತುಗಳಾಗಬಹುದು ಅಥವಾ ಇಬ್ಬರು ವ್ಯಕ್ತಿಗಳು ಪರಸ್ಪರ ಒಂದನ್ನೊಂದು ಹಲವು ಲಕ್ಷಣಗಳಲ್ಲಿ ಹೋಲುತ್ತವೆ, ಹಲವು ಲಕ್ಷಣಗಳಲ್ಲಿ ಹೋಲುತ್ತವೆ. ಆದ್ದರಿಂದ ಅವರು ಇತರೆ ಲಕ್ಷಣಗಳಲ್ಲಿಯೂ ಹೋಲಬೇಕು, ಇತರೆ ಲಕ್ಷಣಗಳಲ್ಲಿಯೂ ಹೋಲಬೇಕು. ಅಂದರೆ ಯಾವುದಾದರೂ 2 ವಸ್ತುಗಳು ಅಥವಾ ಇಬ್ಬರು ವ್ಯಕ್ತಿಗಳು ಪರಸ್ಪರ ಹಲವು ಲಕ್ಷಣಗಳಲ್ಲಿ ಒಂದನ್ನೊಂದು ಹೋಲುತ್ತವೆ. ಆದ್ದರಿಂದ ಅವು ಇತರೆ ಲಕ್ಷಣಗಳಲ್ಲಿಯೂ ಹೋಲಬೇಕು. ಇದು ಸಾದೃಶ್ಯಾನುಮಾನ. ಈ ಸಾದೃಶ್ಯಾನುಮಾನದ ಅನುಮಿತಿ ನಿರ್ಣಯ ಯಾವಾಗಲೂ ಸಂಭವನೀಯವಾಗಿರುತ್ತದೆ. ಸಾದೃಶ್ಯಾನುಮಾನದ ಅನುಮಿತಿ ನಿರ್ಣಯ ವಾಕ್ಯ ಸಂಭವನೀಯವಾಗಿರುತ್ತದೆ ಹೊರತು 100ಕ್ಕೆ 100ರಷ್ಟು ಖಚಿತವಾಗಿರಲ್ಲ. ಇರಲೂಬಹುದು, ಇಲ್ಲದೇನೂ ಇರಬಹುದು. ನಿಶ್ಚಿತವಾಗಿ ನಿಖರವಾಗಿ ಹೀಗೆ ಇದೇ ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಇದು ಈ ಸಾದೃಶ್ಯಾನುಮಾನದ ಒಂದು ಅನುಮಿತಿ ನಿರ್ಣಯ ತೀರ್ಮಾನ ಸಂಭವನೀಯವಾದದ್ದು ಅಂತ ಹೇಳ್ತಾರೆ. ಈ ಸಾದೃಶ್ಯಾನುಮಾನದಲ್ಲಿ ಏನಾಗುತ್ತೆ, ಕೆಲವು ಸಂಗತಿಗಳ ಒಂದು ಹೋಲಿಕೆಯಿಂದ ಅಂದರೆ ಅಪೂರ್ಣತೆಯಿಂದ ಪೂರ್ಣತೆಗೆ ಬರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಸಾದೃಶ್ಯಾನುಮಾನದಲ್ಲಿ ವಿಗಮನ ನೆಗೆತವಿದೆ.
ಸಾದೃಶ್ಯಾನುಮಾನ ಬಹಳ ಮುಖ್ಯವಾದದ್ದು. ಯಾವುದಕ್ಕೆ? ಈ ಆಧಾರ ಕಲ್ಪನೆಯ ಮೂಲ, ಆಧಾರ ಕಲ್ಪನೆಗಳ ಮೂಲಕ್ಕೆ ಸಾದೃಶ್ಯಾನುಮಾನದ ಪಾತ್ರ ಬಹಳ ಮುಖ್ಯವಾದದ್ದು. ವಿಜ್ಞಾನಿಗಳಿಗೆ ಹಲವಾರು ವಸ್ತುಗಳ ಬಗ್ಗೆ ಹಲವಾರು ಸಂಶೋಧನೆಗಳನ್ನು, ಆವಿಷ್ಕಾರಗಳನ್ನು ಅವರು ಖಚಿತಪಡಿಸ್ಕೋಬೇಕಾದರೆ, ಕಲಿಬೇಕಾದರೆ ಅವರೇನು ಮಾಡ್ತಾರೆ? ಈ ಸಾದೃಶ್ಯ ಹೋಲಿಸಿ ನೋಡ್ತಾ ಹೋಗ್ತಾರೆ. ಅನೇಕ ವಸ್ತು ವಿಚಾರಗಳನ್ನು ಹೋಲಿಸಿ ನೋಡ್ತಾ ಹೋಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಹೋಲಿಕೆ ಅನ್ನೋದು, ಸಾದೃಶ್ಯಾನುಮಾನ ಅಂತಕ್ಕಂಥದ್ದು ಆಧಾರ ಕಲ್ಪನೆಯ ಒಂದು ಅತ್ಯಂತ ಮಹತ್ವವಾದ, ಪ್ರಮುಖವಾದ ಒಂದು ಮೂಲ ಅಂತ ಹೇಳ್ಬೋದು. ಯಾವುದಾದರೂ ಎರಡು ವಸ್ತುಗಳು ಅಂದರೆ ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆ. ಕೆಲವು ಸಂಗತಿಗಳಲ್ಲಿ ಹಲವಾರು ಲಕ್ಷಣಗಳಲ್ಲಿ ಹೋಲಿಕೆ ಇರುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಇತರೆ ಲಕ್ಷಣಗಳಲ್ಲಿಯೂ ಹೋಲಬೇಕು, ಹೋಲುತ್ತವೆ ಅಂಥೇಳಿ ಸಾದೃಶ್ಯಾನುಮಾನ ಹೇಳ್ತಾರೆ. ಉದಾಹರಣೆ ಹೇಳೋದಾದರೆ ನಾವು ಭೂಮಿ ಮತ್ತು ಮಂಗಳ ಗ್ರಹ. ಭೂಮಿ ಮತ್ತು ಮಂಗಳ ಗ್ರಹ ಹಲವಾರು ಲಕ್ಷಣಗಳಲ್ಲಿ ಪರಸ್ಪರ ಒಂದನ್ನೊಂದು ಹೋಲುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಭೂಮಿ ಮತ್ತು ಮಂಗಳ ಯಾವ್ಯಾವ ಲಕ್ಷಣದಲ್ಲಿ ಹೋಲುತ್ತೆ? ಭೂಮಿನೂ ಒಂದು ಗ್ರಹ, ಮಂಗಳನೂ ಸಹ ಒಂದು ಗ್ರಹ. ಎರಡು ಗ್ರಹಗಳು ತನ್ನದೇ ಆದ ಒಂದು ತನ್ನದೇ ಆದ ಕಕ್ಷೆಯಲ್ಲಿ ಸುತ್ತುತ್ತಾ ಹೋಗುತ್ತವೆ. ನಿರ್ದಿಷ್ಟವಾದ ಸ್ಥಳದಲ್ಲಿ ಸೂರ್ಯನ ಸುತ್ತ ಸುತ್ತುತ್ತಾ ಹೋಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಎರಡು ಗ್ರಹಗಳಿಗೂ ಹಗಲು ರಾತ್ರಿಗಳಿವೆ. ಎರಡು ಗ್ರಹಗಳಿಗೂ ಹಗಲು ರಾತ್ರಿಗಳಿವೆ. ಎರಡು ಗ್ರಹಗಳಿಗೂ ಉಪಗ್ರಹಗಳಿವೆ. ಭೂಮಿಗೆ ಹೇಗೆ ಚಂದ್ರ ಉಪಗ್ರಹ ಇದೆಯೋ ಹಾಗೆ ಮಂಗಳನಿಗೂ ಉಪಗ್ರಹ ಇದೆ. ಹಾಗೆ ಭೂಮಿ ಮೇಲೆ ನೀರಿನ ಅಂಶ ಇದೆ, ಮಂಗಳನಲ್ಲಿಯೂ ಇದೆ ಎಂದು ವಿಜ್ಞಾನಿಗಳು ಇತ್ತೀಚೆಗೆ ಪ್ರೂವ್ ಮಾಡ್ತಾ ಇದ್ದಾರೆ. ತೇವಾಂಶ, ನೀರಿನ ಅಂಶ ಮಂಗಳನಲ್ಲಿಯೂ ಇದೆ. ಆದರೆ ಹೀಗೆ ಹಲವಾರು ಲಕ್ಷಣಗಳಲ್ಲಿ ಭೂಮಿ ಮತ್ತು ಮಂಗಳ, ಭೂಗ್ರಹ ಮತ್ತು ಮಂಗಳ ಹಲವಾರು ಲಕ್ಷಣಗಳಲ್ಲಿ ಹೋಲಿಕೆ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ಆ ಕಾರಣದಿಂದ ಇನ್ನು ಇತರೆ ಲಕ್ಷಣಗಳಲ್ಲಿಯೂ ಹೋಲಬೇಕು ಅಂತ ಸಾದೃಶ್ಯಾನುಮಾನ ಹೇಳುತ್ತೆ. ಹಾಗಾದರೆ ನಿಮಗೀಗ ಗೊತ್ತಿದೆ, ಭೂಮಿ ಮೇಲೆ ಜೀವರಾಶಿಗಳಿಗೆ ಅವಕಾಶ ಇದೆ. ಮಂಗಳನಲ್ಲಿ ಇದೆಯಾ? ಇಲ್ಲ. ಮಂಗಳನಲ್ಲಿ ಇರಬಹುದು ಅಥವಾ ಮುಂದೆ ಇರಬೇಕು, ಇರಬಹುದು ಅಂತ ಹೇಳಿ. ಇಲ್ಲಿ ಮಂಗಳನಲ್ಲಿಯೂ ಮತ್ತು ಭೂಮಿಯಲ್ಲೂ ಹಲವಾರು ಲಕ್ಷಣಗಳಲ್ಲಿ ಹೋಲಿಕೆ ಇದೆ. ಎರಡೂ ಸಹ ಉಪಗ್ರಹಗಳನ್ನು ಹೊಂದಿವೆ. ಎರಡೂ ಗ್ರಹಗಳಿಗೂ ಹಗಲು ರಾತ್ರಿಗಳಿವೆ. ಎರಡಕ್ಕೂ ತನ್ನದೇ ಆದ ಅಕ್ಷದ ಮೇಲೆ ಅವು ಸುತ್ತುತ್ತಾ ಹೋಗುತ್ತವೆ. ಎರಡೂ ಗ್ರಹಗಳು ಸೋಲಾರ್ ಸಿಸ್ಟಮಲ್ಲಿದೆ. ಸೋಲಾರ್ ಸಿಸ್ಟಮ್ ಸೌರವ್ಯೂಹದಲ್ಲಿ ಇದೆ. ಭೂಮಿಯಲ್ಲಿ ತೇವಾಂಶ, ನೀರಿನ ಅಂಶ ಇದೆ. ಮಂಗಳದಲ್ಲಿಯೂ ಇದೆ ಎಂದು ಇತ್ತೀಚೆಗೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ಜೀವರಾಶಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಭೂಗ್ರಹ ಜೀವ ಸಂಕುಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಮಂಗಳದಲ್ಲಿಯೂ ಜೀವಿಗಳಿಗೆ ಅವಕಾಶ ಇರಬೇಕು ಅಂಥೇಳಿ ಸಾದೃಶ್ಯಾನುಮಾನ ಹೇಳುತ್ತೆ. ಅದು ಇದೆ ಅಂತ ಹೇಳೋಲ್ಲ, ಇರಬೇಕು. ಅದನ್ನೇ ನಾನು ಪ್ರಾಬಬಿಲಿಟಿ, ಸಂಭವನೀಯ, ಇರುವ ಸಾಧ್ಯತೆ ಅಧಿಕವಾಗಿರುತ್ತೆ. ಆದರೆ ಇದೆ. ಈಗ ನಾವು 2+2 = 4 ಅಂತ ಹೇಗೆ ಖಚಿತವಾಗಿ ಹೇಳ್ತೇವಲ್ಲ, ಹಾಗೆ ಸಾದೃಶ್ಯಾನುಮಾನದ ನಿರ್ಣಯ ವಾಕ್ಯವನ್ನು ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಇರಬಹುದು, ಇರಬೇಕು ಅಂತ ಹೇಳುತ್ತೆ. ಭೂಮಿ ಜೀವ ಸಂಕುಲಕ್ಕೆ, ಜೀವರಾಶಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಮಂಗಳನಲ್ಲಿಯೂ ಜೀವಿಗಳು ಇರಬೇಕು ಅಂತ ಹೇಳುತ್ತೆ ಹೊರತು ಇದೆ ಅಂತ ಖಚಿತವಾಗಿ ಹೇಳೋದು. ಇದು ಸಾದೃಶ್ಯಾನುಮಾನ. ಈ ಅಂದರೆ ಇಲ್ಲಿ ಸಾದೃಶ್ಯಾನುಮಾನ ಆಧಾರ ಕಲ್ಪನೆಗೆ ಹೇಗೆ ಸಹಾಯ ಆಗುತ್ತೆ ಅಂದರೆ, ಅನೇಕ ಲಕ್ಷಣಗಳಲ್ಲಿ ಹೋಲಿಕೆಯನ್ನು ನೋಡ್ತಾ ನೋಡ್ತಾ ನಾವು ಇನ್ನೂ ಉಳಿದ ವಿಚಾರಗಳ ಬಗ್ಗೆ ಸಮರ್ಥನೆ ಕೊಡಲಿಕ್ಕೆ
ಸ್ಪಷ್ಟೀಕರಣ ಕೊಡಲಿಕ್ಕೆ ಅಥವಾ ನಂಬಿಕೆಯನ್ನು ಇಟ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಇದೇ ರೀತಿ ಇದು ಇರಬಹುದು, ಇರಬಹುದು ಅಂಥೇಳಿ ಆಧಾರ ಕಲ್ಪನೆಯನ್ನು, ಉಪಕಲ್ಪನೆಯನ್ನು, ಹೈಪಾಥಿಸಿಸನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಈ ಸಾದೃಶ್ಯಾನುಮಾನ ಆಧಾರ ಕಲ್ಪನೆಯಲ್ಲಿ ಬಹಳ ಮುಖ್ಯವಾದ, ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ ಅಂತ ಹೇಳ್ಬೋದು. ಸಾದೃಶ್ಯಾನುಮಾನವು ಆಧಾರ ಕಲ್ಪನೆಗಳ ಸಂಪನ್ಮೂಲವಾಗಿದೆ, ಅತ್ಯಂತ ಪ್ರಮುಖವಾದ ಒಂದು ಸಂಗತಿಯಾಗಿದೆ. ಸಂಪನ್ಮೂಲ, ಆಧಾರ ಕಲ್ಪನೆಯ ಪ್ರಮುಖವಾದ ಸಂಪನ್ಮೂಲ ಸಾದೃಶ್ಯಾನುಮಾನ. ಹಾಗಾಗಿ ಈ ಸಾದೃಶ್ಯಾನುಮಾನವು ಆಧಾರ ಕಲ್ಪನೆಯ ಸಂಪನ್ಮೂಲವಾಗಿದೆ. ಅನೇಕ ಅಂಶಗಳಲ್ಲಿ ಎರಡು ವಸ್ತುಗಳು ಅಥವಾ ಸಂಗತಿಗಳು ಒಂದನ್ನೊಂದು ಹೋಲುತ್ತಿದ್ದರೆ ಅವುಗಳು ಇನ್ನಿತರ ಕೆಲವು ವಿಷಯಗಳಲ್ಲಿ ಹೋಲಬೇಕು. ನಾವು ಹೋಲಬೇಕು ಎಂದು ಆಧಾರ ಕಲ್ಪನೆಯನ್ನು ನಾವು ರೂಪಿಸಬೇಕು. ಉದಾಹರಣೆಗೆ ಭೂಮಿ ಮತ್ತು ಮಂಗಳ ಗ್ರಹಗಳು ಅನೇಕ ಅಂಶಗಳಲ್ಲಿ ಸಾದೃಶ್ಯವಾಗಿವೆ. ಅವೆರಡೂ ಗ್ರಹಗಳು ಎರಡೂ ಸೂರ್ಯನ ಸುತ್ತಲೂ ತಿರುಗುತ್ತವೆ. ಅವೆರಡಕ್ಕೂ ವಾತಾವರಣವಿದೆ, ಸ್ಪೇಸ್ ಇದೆ. ಭೂಮಿಯಲ್ಲಿ ಅಂದರೆ ನೀರಿದೆ ಮತ್ತು ಸೂರ್ಯನಿಂದ ಎರಡೂ ಗ್ರಹಗಳು ಸಮಾನ ದೂರದಲ್ಲಿವೆ. ಈ ಸಾದೃಶ್ಯಾನುಮಾನದ ಆಧಾರದ ಮೇಲೆ ಭೂಮಿಯಲ್ಲಿ ಜೀವಿಗಳು ಇರುವುದರಿಂದ, ಭೂಮಿ ಜೀವರಾಶಿಗೆ ಅವಕಾಶ ಮಾಡಿಕೊಟ್ಟಿರುವುದರಿಂದ, ಭೂಮಿಯಲ್ಲಿ ಜೀವಿಗಳು ಇರುವುದರಿಂದ ಮಂಗಳ ಗ್ರಹದಲ್ಲಿಯೂ ಜೀವಿಗಳು ಇರಬೇಕು ಎಂದು ಭಾವಿಸುತ್ತೇವೆ. ಈ ರೀತಿಯಾಗಿ ಸಾದೃಶ್ಯಾನುಮಾನವು ಆಧಾರ ಕಲ್ಪನೆಗಳನ್ನು ರೂಪಿಸಲು ನಮಗೆ ಸುಳಿವುಗಳನ್ನು ಸೂಚಿಸುತ್ತದೆ. ಹಲವು ಸುಳಿವುಗಳನ್ನು, ಹಲವು ಉಪಾಯಗಳನ್ನು, ಹಲವು ಆಧಾರಗಳನ್ನು ನಮಗೆ ಸೂಚಿಸುವುದನ್ನು ನಾವು ಸಾದೃಶ್ಯಾನುಮಾನದಲ್ಲಿ ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಸಾದೃಶ್ಯಾನುಮಾನದ ಮೂಲಕ ಉಪಕಲ್ಪನೆಯನ್ನು, ಆಧಾರ ಕಲ್ಪನೆಯನ್ನು ನಾವು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಧಾರ ಕಲ್ಪನೆಯ ಒಂದು ಮೂಲ ಯಾವುದು ಅಂತ ಹೇಳಿದರೆ, ಆಧಾರ ಕಲ್ಪನೆಯ ಮೂಲಗಳು ಯಾವ್ಯಾವುದು ಅಂತ ಹೇಳಿದರೆ ಅದರಲ್ಲಿ ಪ್ರಮುಖವಾದದ್ದು ಸಾದೃಶ್ಯಾನುಮಾನ. ವಿಜ್ಞಾನಿಗಳು ತಮ್ಮ ಕಲಿಕೆಯಲ್ಲಿ, ತಮ್ಮ ತನಿಖೆ ಮಾಡ್ತಾ ಹೋದಾಗ, ಅಂದರೆ ಸಂಶೋಧನೆಯನ್ನು ಮಾಡ್ತಾ ಹೋದಾಗ ಅವರು ಹಲವಾರು ಅಂಶಗಳನ್ನು ನೋಡ್ತಾ ಹೋಗ್ತಾರೆ. ಅವುಗಳಲ್ಲಿ ಪ್ರಮುಖವಾದಂಥವು ಕೆಲವು ಮೂಲಗಳಿಂದ ಆಧಾರ ಕಲ್ಪನೆಯನ್ನು ನಾವು ಕೆಲವು ಮೂಲಗಳ ಆಧಾರ ಕಲ್ಪನೆ ಸೂಚಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ, ಸೂಚಿಸಲ್ಪಡುತ್ತವೆ. ಆ ಮೂಲಗಳು ಯಾವುದಪ್ಪ ಅಂದರೆ, ಮೊದಲನೇದು ಸರಳ ಎಣಿಕೆಯ ನಿಗಮನ. ಎರಡನೇದು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆ. ಇಲ್ಲಿ ಸಾದೃಶ್ಯಾನುಮಾನ. ಮೊದಲನೇದು ಸರಳ ಎಣಿಕೆ, ಎರಡನೇದು ಪರಿವರ್ತನೆ. ಪೂರ್ಣ ವ್ಯಾಪಕ ತರ್ಕವಾಕ್ಯಗಳ ಪರಿವರ್ತನೆಯ ಮೂಲಕ ನಾವೇನೇನು ಪಡಿಬೋದು, ಈ ಆಧಾರ ಕಲ್ಪನೆಯ ಮೂಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸಾದೃಶ್ಯಾನುಮಾನ ಎಲ್ಲಕ್ಕಿಂತ ಮಹತ್ವವಾದ. ಹಾಗಾಗಿ ಸಾದೃಶ್ಯಾನುಮಾನ ಅನ್ನೋದು ಆಧಾರ ಕಲ್ಪನೆಯ, ಊಹಾ ಪ್ರತಿಜ್ಞೆಯ ಒಂದು ಸಂಪನ್ಮೂಲ ಅಂತೇಳಿ, ಅತ್ಯಂತ ಪ್ರಮುಖವಾದ ಒಂದು ಅಂಶ ಅಂತೇಳಿ ಹೇಳ್ತೇವೆ ವಿದ್ಯಾರ್ಥಿಗಳೇ. ಇದಿಷ್ಟು ನಿಮಗೆ ಇಂದಿನ ಆಧಾರ ಕಲ್ಪನೆ ಅಂತಕ್ಕಂಥದ್ದು, ಆಧಾರ ಕಲ್ಪನೆಯ ಮೂಲ ಹೇಗೆ ಬರುತ್ತೆ, ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ನಿಮಗೆ ಆಧಾರ ಕಲ್ಪನೆಯ ರಚನೆ ಅಥವಾ ಆಧಾರ ಕಲ್ಪನೆಯ ಬೆಳವಣಿಗೆಗೆ ಕಾರಣವಾಗುವ ಹಂತಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಲವಾರು ಹಂತಗಳಲ್ಲಿ ನಾವು ಆಧಾರ ಕಲ್ಪನೆಯನ್ನು ರಚಿಸ್ತಾ ಹೋಗ್ಬೋದು ಅಥವಾ
ರೂಪಿಸ್ತಾ ಹೋಗ್ಬೋದು ಅನ್ನೋದನ್ನು, ಆಧಾರ ಕಲ್ಪನೆಯ ರಚನೆ ಮತ್ತು ಅದರ ಬೆಳವಣಿಗೆಯನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ತೇನೆ ವಿದ್ಯಾರ್ಥಿಗಳೇ. ಎಲ್ಲರಿಗೂ ವಂದನೆಗಳು.